यो नमः हरिः ओम्। जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानाम् निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः। तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम्। श्रीगुरुभ्यो नमः। ನಿನ್ನೆ ದಿವಸ ನೋಡಿದ ಹಾಗೆ ಆನಂದ ತೀರ್ಥರು ಅಂತ ವೇದಾಂತ ಸಾಮ್ರಾಜ್ಯದಲ್ಲಿ ನಾಮಕರಣ ಆದ ಮೇಲೆ ವೇದಾಂತ ಸಾಮ್ರಾಜ್ಯವನ್ನು ಕಾಪಾಡುವ ಜವಾಬ್ದಾರಿ ಅದು ಇವರದ್ದು. ಹಾಗಾಗಿ ಅಚ್ಯುತ ಪರೀಕ್ಷಾಚಾರ್ಯರ ಹತ್ತಿರ ಅನುಮಾನ ಶಿಕ್ಷಿತ ಚೆನ್ನಾಗಿ ತರ್ಕ ಗ್ರಂಥಗಳನ್ನೆಲ್ಲ ಅಧ್ಯಯನ ಮಾಡಿದವರು ಬಂದು ನಾವು ಅದ ಮಾಡಬೇಕು ಅಂತ ಕೇಳಿದಾಗ ಅದನ್ನು ಹೇಳ್ತಾರೆ. ದಿದಾ ಸುಸಾಧ್ಯೇತ್ಯನುಮಾನ ಮತ್ರತೈಹಿ ಪ್ರಾಯುಜ್ಯತಾಶು ಪ್ರತಿಪಕ್ಷ ಭೀಷಣಂ ಅಖಂಡ ಯದ್ವ್ಯಕ್ತಮಖಂಡ ಧೀರದಿಂ ಸಪಕ್ಷ ದಕ್ಷ ಪಣಿನಂ ವಿರಾಡಿವ. ಆಚಾರ್ಯರ ಹತ್ತಿರ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಹತ್ತಿರ ವಾದ ಮಾಡಬೇಕು ಅಂದಾಗ ಅಚ್ಯುತ ಪರೀಕ್ಷಾಚಾರ್ಯರು ಕರೆಸ್ತಾರೆ. ಕರೆಸಿ ನಿಮ್ಮದ್ದೇನಿದೆ ಹೇಳಿ, ಯಾವುದು ಸರಿಯಾದ ಶಾಸ್ತ್ರ ಅನ್ನೋದನ್ನು ತೀರ್ಮಾನ ಮಾಡೋಣ ಅಂದಾಗ ವಾದ ಪ್ರಾರಂಭ ಆಗುತ್ತೆ. ಅವ್ರು ಹೇಳ್ತಾರೆ, ಬಿದಾಸು ಸಾಧ್ಯ ಅನುಮಾನ ಮತ್ರತೈಹಿ. ಭೇದವನ್ನ ಸಾಧನೆ ಮಾಡೋದಕ್ಕೆ ಅನುಮಾನ ಸಾಧ್ಯ, ಅನುಮಾನದಿಂದಲೇ ನಾವು ಭೇದವನ್ನು ಸಾಧನೆ ಮಾಡ್ತೀವಿ ಅಂತ ಹೇಳಿದಾಗ ಅವರು ಒಂದಿಷ್ಟು ತಮ್ಮ ತಾರ್ಕಿಕ ಯುಕ್ತಿಗಳು ಅಂತ ತಾರ್ಕಿಕ ಪ್ರಕ್ರಿಯೆ ಅಂತಲೇ ಕೆಲವೆಲ್ಲ ಇದೆ. ಅದರಲ್ಲಿ ಅನುಮಾನಗಳನ್ನ ಪ್ರಯೋಗ ಮಾಡಿ, ಆ ಅನುಮಾನ ಪ್ರಯೋಗ ಮಾಡುವುದು ಅಂತ ಹೇಳಿದ್ರೆ ಒಂದು ಅನುಮಾನವನ್ನು ಹೇಳ್ತಾರೆ. ಯಾವುದಾದ್ರೂ ಅನುಮಾನ ಹೇಳಿದ್ರೆ ಆ ಅನುಮಾನಕ್ಕೆ ಯಾವುದೇ ರೀತಿಯಾದ ದೋಷಗಳು ಕೂಡ ಇರಬಾರದು, ಬೇರೆ ಜಾಗದಲ್ಲಿ ದೋಷವನ್ನು ತೋರಿಸಲಿಕ್ಕೆ ಸಾಧ್ಯ ಆಗಬಾರದು. ಈ ತರ ಒಂದು ವಾಕ್ಯವನ್ನ ಪ್ರಯೋಗ ಮಾಡಬೇಕು. ಒಂದು ವಾಕ್ಯವನ್ನ ಪ್ರಯೋಗ ಮಾಡಿ ಅಂದ್ರೆ ಇವರು ಏನ್ ಮಾಡ್ತಿದ್ದಾರೆ, ಅವರ ಶಾಸ್ತ್ರ ಸರಿ ಅಂತ ಹೇಳಲಿಕ್ಕೆ ಅನುಮಾನ ಪ್ರಮಾಣವನ್ನ ಉಪಯೋಗಿಸ್ತಾ ಇದ್ದಾರೆ. ಆ ಅನುಮಾನ ಪ್ರಮಾಣ ಅದು ಸ್ವತಂತ್ರವಾಗಿ, ಅದಕ್ಕೆ ಯಾವುದೇ ಪ್ರಬಲವಾದಂತಹ ಸಹಕಾರಿಗಳಿಲ್ಲ. ಆಗಮವೋ ಅಥವಾ ಮತ್ಯಾವುದೋ ಪ್ರತ್ಯಕ್ಷವಾಗಿ ಕಾಣುವಂತಹ ಪದಾರ್ಥಗಳೋ ಇಂಥದ್ದೇನಿಲ್ಲ. ತಮಗೆ ಹೇಗೆ ತೋಚತ್ತೋ ಆ ರೀತಿಯಲ್ಲಿ ಒಂದು ಅನುಮಾನವನ್ನು ಮಾಡ್ತಿದ್ದಾರೆ. ಆ ಅನುಮಾನವನ್ನ ಹೇಳಿ, ಅನುಮಾನ ಹೇಳೋದು ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ನಾವು ಧೂಮ, ಧೂಮ ಅಂದ್ರೆ ಹೊಗೆ ಅಂತ ಅರ್ಥ. ಹೊಗೆ ಎಲ್ಲಿ ಕಾಣುತ್ತೋ ಅಲ್ಲಿ ಬೆಂಕಿ ಕಂಡೇ ಕಾಣುತ್ತೆ. ಇದನ್ನ ಅನುಮಾನ ಅಂತ ಹೇಳ್ತಾರೆ. ಎಲ್ಲಿ ಹೊಗೆ ಕಾಣುತ್ತೆ, ಹೊಗೆ ಆಡ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಬೆಂಕಿ ಇರಲೇಬೇಕು. ಬೆಂಕಿ ಇಲ್ಲದೆ ಹೊಗೆ ಆಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಲೋಕದಲ್ಲೆಲ್ಲ ಮಾತಿದೆಯಲ್ಲ, ಈ ಥರದ ಇದಕ್ಕೆ ಅನುಮಾನ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಈ ಥರದ ಬೇರೆ ರೀತಿ ಇದೇ ಅನುಮಾನ ಅಲ್ಲ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಅನುಮಾನವನ್ನ ಪ್ರಯೋಗ ಮಾಡಿ ಅವರು ಹೇಳ್ತಾರೆ, ನೋಡಿ ಇಷ್ಟು ಸುಲಭವಾಗಿದೆ, ಭೇದವನ್ನ ಸಾಧನೆ ಮಾಡಲಿಕ್ಕೆ ಅನುಮಾನವೇ ಸಾಧ್ಯ. ನೀವು ಆಗಮಗಳ ಸಹಕಾರ ಬೇಕು, ಪ್ರತ್ಯಕ್ಷದ ಸಹಕಾರ ಬೇಕು ಅಂತೆಲ್ಲ ಅದು ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರ ಈ ಥರದ್ದು. ಕೇವಲ ಅನುಮಾನದಿಂದಲೇ ಸಾಧನೆ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಆಗಮ ಅಂದ್ರೆ ವೇದಗಳ ಸಹಕಾರ ಬೇಕು. ಪ್ರತ್ಯಕ್ಷ ಅಂದ್ರೆ ನಮ್ಮ ಕಣ್ಣಿಗೆ ಕಾಣ್ತಾ ಇರಬೇಕು. ಇಂಥದ್ದು ಸಹಕಾರ ಇದ್ರೆ ಅವಾಗ ಸಾಧನೆ ಮಾಡೋದ್ರಲ್ಲಿ ಅರ್ಥ ಇದೆ. ಇಲ್ಲ ಬಾಯಿಗೆ ಬಂದ ಹಾಗೆ ನನ್ಗೆ ಇಷ್ಟ ಆದ ಹಾಗೆ ನಾನು ಮಾತಾಡ್ತೇನೆ ಅದರಿಂದಲೇ ಸಾಧಿಸ್ತೀನಿ ಅಂದ್ರೆ ಅದನ್ನು ಸಾಮಾನ್ಯ ಜನರು ಒಪ್ಪೋದಿಲ್ಲ. ಸಾಮಾನ್ಯವಾಗಿ ಲೋಕದಲ್ಲೂ ಅದನ್ನು ಒಪ್ಪೋದಿಲ್ಲ. ಕಣ್ಣಿಗೆ ಕಾಣದ್ದನ್ನೇ ಏನೇನೋ ಹೇಳ್ತೀವಿ ಅಂತ ಹೇಳಿದ್ರೆ ಅದನ್ನು ಯಾರೂ ಒಪ್ಪೋದಿಲ್ಲ. ಅದಕ್ಕೆ ಬೇಕಾದ ಪ್ರಮಾಣಗಳನ್ನು ನಾವು ಒದಗಿಸಬೇಕಾಗುತ್ತೆ. ಹಾಗಾಗಿ ಇವರು ಪ್ರಾಯುಜ್ಯತಾಶು ಪ್ರತಿಪಕ್ಷ ಭೀಷಣ, ಅವರು ಹೆದರ್ಕೊಳ್ಬೇಕು. ಆ ರೀತಿಯಲ್ಲಿ ತಮ್ಮದ್ದೇ ಒಂದು ಅನುಮಾನವನ್ನ ಪ್ರಯೋಗ ಮಾಡ್ತಾರೆ. ಪ್ರಯೋಗ ಮಾಡಿದಾಗ ಅಖಂಡಯತ್ ವ್ಯಕ್ತಂ ಅಖಂಡ ಧೀರದಂ. ಅವರು ಆಚಾರ್ಯರು ಏನು ಪ್ರತಿಪಕ್ಷದವರು ಹೇಳಿದ ಅನುಮಾನ ಇದೆ ಅದನ್ನ ತಮ್ಮ ಯುಕ್ತಿಯಿಂದ ತಾವು ಅದನ್ನ ಅನುಮಾನಕ್ಕೆ ಬೇಕಾದ ಎಲ್ಲಾ ದೋಷಗಳನ್ನು ಹೇಳ್ತಾರೆ. ಅವರು ಪ್ರಯೋಗ ಒಂದು ಅನುಮಾನವನ್ನು ಹೇಳಿ ಇದರಿಂದ ನಮ್ಮ ಶಾಸ್ತ್ರ ಸಿದ್ಧ ಆಗತ್ತೆ ಅಂತ ಅವರು ಹೇಳಿದರೆ, ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ತಾವು ಮತ್ತೊಂದು ಅನುಮಾನವನ್ನು ಹೇಳಿ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟು ಅದನ್ನ ನೀವು ಹೇಳಿದ ಅನುಮಾನದಲ್ಲಿ ಇಷ್ಟೆಲ್ಲ ದೋಷ ಇದೆ, ಆ ಅನುಮಾನವನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ಆಚಾರ್ಯರು ಹೇಳಿದ ಅನುಮಾನ ಅವ್ರಿಗೆ ಹೇಗಾಯ್ತು ಅಂದ್ರೆ, ಸಪಕ್ಷದಕ್ಷ ಫಲಿನಂ ವಿರಾಡಿವ. ಒಂದು ಸರ್ಪ, ಆ ಹಾವು ಗರುಡನ ಕೈಗೆ ಸಿಕ್ಕಾಕೊಂಡ್ರೆ ಅದರ ಗತಿ ಏನು? ಗರುಡ ಹಾವನ್ನ ಎದುರಿಸಲಿಕ್ಕೆ ಏನು ತೊಂದರೆ ಇಲ್ಲ. ಗರುಡ ಯಾವ ಕಾರಣಕ್ಕೂ ಹಾವಿಗೆ ಹೆದರೋದೇ ಇಲ್ಲ. ತಾನು ಸುಲಭವಾಗಿ ಬಂದು ಹಾವನ್ನು ಎತ್ಕೊಂಡು ಹೋಗುತ್ತೆ. ಹಾವಲ್ಲಿ ಸ್ವತಂತ್ರವಾದ ಎಷ್ಟೇ ಸಾಮರ್ಥ್ಯ ಇರಬಹುದು, ಅದರ ಗರುಡನ ಮುಂದೆ ಸಾಮರ್ಥ್ಯ ನಡೆಯೋದು. ಹಾಗೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮುಂದೆ ಇವರೇನು ತಮ್ಮ ಅನುಮಾನವನ್ನು ಪ್ರಯೋಗ ಮಾಡಿ
ಇದರಿಂದಲೇ ನಾನು ಶಾಸ್ತ್ರವನ್ನ ಸಾಧಿಸಿಬಿಡ್ತೇನೆ ಅಂತ ಹೊರಟರು. ಹಿಂದೆನೇ ಹೇಳಿದ್ರು, ಇವ್ರಿಗೆ ಸ್ವಲ್ಪ ಓದಿದ್ದರ ಜೊತೆಗೆ ಅಹಂಕಾರವೂ ಇತ್ತು ಅಂತ. ಯಾವಾಗಲೂ ವಿದ್ಯೆ ವಿನಯವನ್ನ ಕಲಿಸಬೇಕೇ ಹೊರತು ಅಹಂಕಾರವನ್ನು ಕಲಿಸಬಾರದು. ಅಹಂಕಾರದಿಂದ ಕೂಡಿದ ವಿದ್ಯೆಯಿಂದ ಏನನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸ್ಕೊಡ್ತಾರೆ. ನಾವು ಅತಿ ಹೆಚ್ಚು ವಿದ್ಯೆಯನ್ನು ಸಂಪಾದನೆ ಮಾಡಿದ್ರೆ ಅತಿ ಹೆಚ್ಚು ವಿನಯವಂತರಾಗಬೇಕೇ ಹೊರತು ಅತಿ ಹೆಚ್ಚು ದುರಹಂಕಾರಿಗಳಾಗಬಾರ್ದು. ಇವ್ರ ಉದ್ದೇಶ ಏನಂದ್ರೆ ನಮ್ಮನ್ನು ಯಾರು ಸೋಲಿಸ್ಲಿಕ್ಕೆ ಆಗೋದು. ನಾವು ಅನುಮಾನ ಇಷ್ಟು ದಿನ ಎಲ್ಲ ಕಡೆಯಲ್ಲೂ ತಾವು ಓಡಾಡಿ ಎಲ್ಲಾ ವಾದಿಗಳ ಹತ್ರವೂ ಈ ತರದ ಅನುಮಾನವನ್ನು ಪ್ರಯೋಗ ಮಾಡಿ ಅವರನ್ನೆಲ್ಲ ಸೋಲಿಸಿ ಬಂದಿರ್ತಾರೆ. ಇದೇ ದೃಷ್ಟಿಯಿಂದ ಆನಂದ ತೀರ್ಥ ಭಗವತ್ಪಾದಾಚಾರ್ಯರನ್ನು ಸೋಲಿಸ್ತೇವೆ ಅಂತ ಬಂದಾಗ ಅವರು ಗರುಡದ ಕೈಯಲ್ಲಿ ಸಿಕ್ಕ ಹಾವಿನಂತೆ ಅವರು ಮಾಡಿದ ಪ್ರಯೋಗವನ್ನ ಆಚಾರ್ಯರು ಸುಲಭವಾಗಿ ಅತಿ ಲೀಲಾಜಾಲವಾಗಿ ಅವರ ಅನುಮಾನದಲ್ಲಿ ದೋಷಗಳನ್ನು ಹೇಳ್ತಾರೆ. ಹೇಳಿದಾಗ ಅವ್ರಿಗೆ ಏನು ಉತ್ತರ ಕೊಡಬೇಕು ಅನ್ನೋದು ಗೊತ್ತಾಗೋದೇ. ಇಷ್ಟು ದಿನ ತಾವು ಎಲ್ಲೆಲ್ಲಿ ವಾದ ಮಾಡ್ತಾ ಬಂದಿದ್ರು ಅಲ್ಲಿ ಈ ತರದ ಪ್ರತಿಪ್ರಶ್ನೆಯನ್ನ ಮಾಡಿದವರೇ ಇರಲಿಲ್ಲ. ಈ ಅನುವಾದವನ್ನ ಕೇಳೇ ಹೆದರ್ಕೊಂಡು ಬಿಡ್ತಾ ಇದ್ರು. ಆದ್ರೆ ಇವರೊಬ್ಬರು ವ್ಯಕ್ತಿ ನಮ್ಮ ಮುಂದೆ ಮಾತಾಡ್ತಾ ಇದ್ದಾರಲ್ಲ ವಾಪಸ್ಸು ಅಂತ ಅವರಿಗೆ ಬಾಯಿ ಸಿಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೇಳ್ತಾರೆ, ಅಥಾಪಿ ನಿತ್ಯಾ ವಿಮತಂ ಮತತ್ವತೋ ವಿವಾದ ನಿರ್ಮುಕ್ತ ವದಿತ್ಯವಾದಿತೈ ಅನೇನ ಸತ್ಯಂ ವಿಮತಂ ಮತತ್ವತೋ ಯಥಾಘಟಾದೀತ್ಯನುಮಾನ ಗದ್ಗತ. ಏನು ಅನುಮಾನದ ಪ್ರಯೋಗಗಳು ಅವಾಗಿಂದ ಹೇಳ್ತಿದ್ದಾರಲ್ಲ, ಏನ್ ಹೇಳಿದ್ರು ಅವರು ಅಂದ್ರೆ ಅದನ್ನ ಹೇಳ್ತಾರೆ, ಅಥಾಪಿ ನಿತ್ಯಾ ವಿಮತಂ ಮತತ್ವತೋ ವಿವಾದ ನಿರ್ಮುಕ್ತ ವದಿತ್ಯವಾದಿತೈ. ಅವರು ಹೇಳಿದ್ರು, ನಾವೇನು ಜಗತ್ತನ್ನೆಲ್ಲ ನೋಡ್ತಾ ಇದ್ದೀವಿ, ನಮ್ಮ ಕಣ್ಣಿಗೆ ಎಷ್ಟೊಂದು ಪ್ರಪಂಚ ಕಾಣ್ತಾ ಇದೆ, ಜನ ಗಿಡ ಮರ ವಸ್ತುಗಳು ಎಲ್ಲ ಕಾಣ್ತಾ ಇದೆ. ಈ ಕಾಣುವಂತ ಪ್ರಪಂಚ ಏನಿದೆ ಇದು ಸುಳ್ಳು ಅಲ್ಲ. ಕಾಣ್ತಾ ಇದೆಯಲ್ಲಪ್ಪ, ಸುಳ್ಳು ಅಂತ ಹೇಗೆ ಹೇಳಲಿಕ್ಕಾಗತ್ತೆ ಅಂದ್ರೆ ಅದಕ್ಕೆ ಅವ್ರು ಕಾರಣ ಹೇಳ್ತಾರೆ. ಇದೆಲ್ಲ ಕಾಣ್ತಾ ಇದೆಯಲ್ಲ, ಕಾಣೋದೆಲ್ಲ ಸುಳ್ಳೆ. ಯಾಕೆಂದ್ರೆ ಸಮುದ್ರದ ದಡದಲ್ಲಿ ಒಂದು ಕಪ್ಪೆ ಚಿಪ್ಪು ಬಿದ್ದಿರುತ್ತೆ. ಆ ಕಪ್ಪೆ ಚಿಪ್ಪು ಅಂತ ಆ ವ್ಯಕ್ತಿ ಗೊತ್ತೇ ಇರೋದಿಲ್ಲ. ದೂರದಿಂದ ನಡ್ಕೊಂಡು ಬರ್ತಿರ್ತಾನೆ, ಅಲ್ಲೊಂದು ಕಪ್ಪೆ ಚಿಪ್ಪು ಬಿದ್ದಿದೆ, ಸೂರ್ಯನ ಪ್ರಕಾಶ ಅದ್ರ ಮೇಲೆ ಬಿದ್ದಿಡುತ್ತೆ, ಹೊಳಿತಾ ಇರುತ್ತದೆ. ಇವನು ನೋಡ್ತಾನೆ. ಅದನ್ನು ನೋಡಿದಾಗ ಇವನಿಗೆ ಅನ್ಸುತ್ತೆ ಬೆಳ್ಳಿ ಬಿದ್ದಿದೆ, ಯಾವುದೇ ಒಂದಿಷ್ಟು ದೊಡ್ಡ ಬೆಳ್ಳಿಯ ತುಂಡು ಅಲ್ಲಿ ಬಿದ್ದಿದೆ ಅಂತ ಓಡ್ ಹೋಗ್ತಾನೆ. ಬೆಳ್ಳಿ ಮೇಲೆ ಆಸೆ, ಓಡ್ ಹೋಗಿ ಆ ಬೆಳ್ಳಿ ತಗೊಂಡ್ಬಿಡೋಣ ಅಂತ ಓಡ್ ಹೋಗ್ತಾನೆ. ಆದ್ರೆ ಅಲ್ಲಿ ಹತ್ರ ಹೋದಾಗ ಗೊತ್ತಾಗತ್ತೆ, ಅಯ್ಯೋ ಇದು ಬೆಳ್ಳಿ ಅಲ್ಲ, ಕಪ್ಪೆ ಚಿಪ್ಪು. ಸೂರ್ಯನ ಪ್ರಕಾಶ ಅದ್ರ ಮೇಲೆ ಬಿದ್ದು ಅದು ಬೆಳ್ಳಿ ತರ ಕಾಣ್ತಾ ಇತ್ತು. ಆದ್ರೆ ಅಯ್ಯೋ ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ಅನ್ಕೊಂಡಲ್ಲ ಅಂತ ಕಾಲಲ್ಲಿ ಒದ್ದು ಮುಂದಕ್ಕೆ ಹೋಗ್ತಾನೆ. ಇವ್ರು ಹೇಳ್ತಾರೆ, ಅದೇ ತರ ಜಗತ್ತು ಕಣ್ಣಿಗೆ ಕಾಣ್ತಾ ಇದೆ ಅಷ್ಟೇ ನಿಮಗೆ, ಆದ್ರೆ ಕೂತ್ಕೊಂಡು ಸರಿಯಾಗಿ ವಿಮರ್ಶೆ ಮಾಡಿದ್ರೆ ಏನು ಕಾಣೋದಿಲ್ಲ, ಎಲ್ಲ ಸುಳ್ಳು ಅಂತ ಅವರು ಪ್ರತಿಪಕ್ಷಿಗಳು ಹೇಳಿದಾಗ ಅದಕ್ಕೆ ಉತ್ತರ ರೂಪವಾಗಿ ಆಚಾರ್ಯರು ಹೇಳ್ತಾರೆ, ಅವರು ಈ ಅನುಮಾನವನ್ನು ಪ್ರಯೋಗ ಮಾಡಿದರು. ಈಗ ನಾನು ಹೇಳಿದ್ದನ್ನ ಅನುಮಾನದ ರೂಪದಲ್ಲಿ ಶಾಸ್ತ್ರ ರೀತ್ಯ, ಅಂದ್ರೆ ಅದಕ್ಕೊಂದು ಟೆಕ್ನಿಕಲ್ ವರ್ಡ್ಸ್ ಅಂತ ಇರುತ್ತಲ್ಲ, ಇವಾಗ ಒಂದು ಜಾಮಿಟ್ರಿ ಆಲ್ಜಿಬ್ರಾ ಅಂತ ಲೌಕಿಕ ವಿದ್ಯೆಯಲ್ಲಿ ತಗೊಂಡಾಗ ಅದಕ್ಕೆ ಬೇಕಾದ ಫಾರ್ಮುಲಾಗಳು ಅಂತ, ಆ ಫಾರ್ಮುಲಾ ಪ್ರಕಾರ ಹೇಳಿದ್ರೆ ಅರ್ಥ ಆಗುತ್ತೆ ಅಂತ. ಹಾಗೆ ಶಾಸ್ತ್ರದಲ್ಲಿ ಅನುಮಾನ ಅನ್ನೋದು ಅದೊಂದು ಫಾರ್ಮುಲಾ, ಆ ಮೂಲಕ ಇದನ್ನ ಅವರು ನಿರೂಪಣೆ ಮಾಡ್ತಾರೆ. ಯಾವ ತರ ಶುಕ್ತಿಯಲ್ಲಿ ನೋಡಿ ರಜತ ಅಂದ್ರೆ ಕಪ್ಪೆ ಚಿಪ್ಪನ್ನೇ ಬೆಳ್ಳಿ ಅಂತ ಹೆಂಗ್ ತಿಳ್ಕೊಳ್ತೀರೋ ಅದೇ ತರ ಜಗತ್ತು ಸುಳ್ಳು ಅಂತ ಅವರು ಹೇಳಿದ್ರೆ ಅದಕ್ಕೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಉತ್ತರ ಕೊಡ್ತಾರೆ, ನೀವು ಈ ತರ ಅನುಮಾನ ಪ್ರಯೋಗ ಮಾಡಿದ್ರೆ ನಾನು ಒಂದು ಅನುಮಾನವನ್ನು ಹೇಳ್ತೇನೆ. ಏನಂದ್ರೆ ಜಗತ್ತು ಸತ್ಯ. ಯಾಕೆಂದ್ರೆ ಯಾವ ರೀತಿಯಾಗಿ ಕಣ್ಣಿಗೆ ಘಟಪಟಾದಿಗಳೆಲ್ಲ ಕಾಣ್ತಾ ಇದೆಯೋ, ಅಂದ್ರೆ ನಮಗೆ ಕಣ್ಣಿಗೆ ಮಡಕೆ ಕಾಣುತ್ತೆ, ಒಬ್ಬರ ಮನೆ ಮೇಲೆ ಒಣಗಾಕಿರುವ ಬಟ್ಟೆ ಕಾಣುತ್ತೆ. ಕಾಣೋದಷ್ಟೇ ಅಲ್ಲ, ಅದನ್ನ ಹತ್ತಿರದಲ್ಲಿ ಹೋಗಿ ಘಟವನ್ನು ನಾವು ತಗೊಳ್ಬಹುದು, ಬಟ್ಟೆಯನ್ನು ನಾವು ಮುಟ್ಟಬಹುದು, ನಾವೇ ಧರಿಸಬಹುದು. ಇದೆಲ್ಲ ಯಾವ ರೀತಿಯಾಗಿ ಸತ್ಯವೋ ಅದೇ ರೀತಿಯಾಗಿ ಜಗತ್ತು ಸತ್ಯ ಅಂತ ನಿರೂಪಣೆ. ಅವರೊಂದು ಅನುಮಾನವನ್ನೇ ಹೇಳಿ ಸುಳ್ಳು ಅಂತ ಹೇಳಿದ್ರೆ ಆಚಾರ್ಯರು ತಾವು ಒಂದು ಅನುಮಾನವನ್ನು ಪ್ರಯೋಗ ಮಾಡಿ ಜಗತ್ತು ಸತ್ಯ ಅಂತ ಹೇಳ್ತಾರೆ. ಇದಕ್ಕೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಇಲ್ಲಿ ತನಕ ಈ ತರದ ಒಂದು ಪ್ರತ್ಯುತ್ತರ ಅವ್ರಿಗೆ ಬಂದಿರಲಿಲ್ಲ. ಹಾಗಾಗಿ ಎಲ್ಲಾ ಕಡೆ ಗೆಲ್ತಾ ಬಂದಿದ್ರು. ಹಂಗೊಂದು ಅನುಮಾನ ಹೇಳಿದ್ರೆ ಅದಕ್ಕೆ ಅವ್ರು ಏನ್ ಹೇಳ್ಬೇಕು? ಹೌದಲ್ವಾ, ಕಪ್ಪೆ ಚಿಪ್ಪನ್ನು ನೋಡಿ ಬೆಳ್ಳಿ ಅಂತ ತಿಳ್ಕೊಂಡ್ ಬಿಟ್ರೆ ಹಂಗೆ ಇರ್ಬೋದೇನೋ ಪ್ರಪಂಚ ಅಂತ ಗೊಂದಲದಲ್ಲಿದ್ರು. ಈ ಕಡೆ ನಂಬಲಿಕ್ಕೂ ಸಾಧ್ಯ ಇಲ್ಲ, ಬಿಡ್ಲಿಕ್ಕೂ ಸಾಧ್ಯ ಇಲ್ಲ. ನಾವು ಕೊಟ್ಟ ಉದಾಹರಣೆಯನ್ನ ನೋಡಿದ್ರೆ ನಂಬೇ ಬಿಡಬೇಕು ಅಂತ ಅನ್ಸುತ್ತೆ. ಆದ್ರೆ ಹಂಗಾಗ್ತಾ ಇಲ್ಲ, ನಮ್ಗೆ ಅನುಭವಕ್ಕೆ ಬರ್ತಾ ಇದೆ. ನಾವು ಮಡಿಕೆ ಮುಟ್ತಾ ಇದ್ದೀವಿ, ಬಟ್ಟೆ ಮುಟ್ತಾ ಇದ್ದೀವಿ, ನಮಗೆ ಅನುಭವಕ್ಕೆ ಬರ್ತಾ ಇದೆ. ಆದ್ರೆ ಅದನ್ನು ಹೇಳುವ ಧೈರ್ಯ, ಆ ಹೇಳುವ ಫಾರ್ಮುಲಾ ಅದ್ಯಾರಿಗೂ ಗೊತ್ತಿರಲಿಲ್ಲ. ಅದನ್ನ ಸರಿಯಾಗಿ ತೋರಿಸಿಕೊಟ್ಟವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯ. ಹಾಗಾಗಿ ಅವರನ್ನ ವೇದಾಂತ ಸಾಮ್ರಾಜ್ಯದಲ್ಲಿ ಅಲಂಕಾರ ಮಾಡಿದ ಮೇಲೆ ಅವರು ಸ್ವಮತದ ಸ್ಥಾಪನೆ ಅದನ್ನು ಅಷ್ಟು ದಾರ್ಢ್ಯವಾಗಿ ಮಾಡ್ತಾರೆ. ಈ ತರ ಇನ್ನೊಂದು ವಾಕ್ಯವನ್ನ ಪ್ರಯೋಗ ಮಾಡಿದಾಗ ಯಥಾ ಘಟಾದೀತ್ಯನುಮಾನ್ಯಗದ್ಯತ, ಯಾವಾಗ ಈ ಇನ್ನೊಂದು ಪ್ರತ್ಯನುಮಾನವನ್ನ ತಾವು ಹೇಳ್ತಾರೋ
ಅವ್ರಿಗೆ ಅವಾಗ ಏನು ಉತ್ತರ ಕೊಡ್ಲಿಕ್ಕೆ ಗೊತ್ತಾಗೋದಿಲ್ಲ. ಆಗ ಅವರು ಆಚಾರ್ಯರು ಪ್ರಯೋಗ ಮಾಡಿದ ಅನುಮಾನಕ್ಕೆ ದೋಷ ಹೇಳಲಿಕ್ಕೆ ಹೋಗ್ತಾರೆ. ಅವ್ರು ಹೇಳ್ತಾರೆ, ಹೇತೋ ರತಿ ವ್ಯಾಪ್ತಿರವಾದಿತೈರ್ಯದ ಸಕೌತುಕೈ ಸ್ಥೂರ್ಣಮಸಾವ ವಿಸ್ಮಯ ನ ಶುಕ್ತಿರೂಪ್ಯಾದಿ ಮತಂ ಯದನ್ಯಥಾ ಮತಂ ತದಿತ್ಯಾದಿ ವದಂಜಿಗಾಯತಾನ್. ಅವ್ರು ಹೇಳ್ತಾರೆ, ಅಲ್ಲ, ನೀವು ಹೇಳಿದ ಅನುಮಾನಕ್ಕೆ ಅತಿವ್ಯಾಪ್ತಿ ಅಂತ ಒಂದು ದೋಷ, ಆ ದೋಷ ಬರುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಶಾಸ್ತ್ರೀಯ ಪ್ರಕ್ರಿಯೆ. ಒಟ್ಟಿನಲ್ಲಿ ಆಚಾರ್ಯರು ಹೇಳಿದ ಅನುಮಾನಕ್ಕೆ ಅತಿವ್ಯಾಪ್ತಿ ಅನ್ನೋ ದೋಷ ಬರುತ್ತೆ ಅಂತ ಹೇಳಿದಾಗ ಆಚಾರ್ಯರು ಹೇಳ್ತಾರೆ, ನಾನು ಹೇಳಿದ್ದಕ್ಕೆ ಅತಿವ್ಯಾಪ್ತಿ ದೋಷ ಬರುತ್ತೆ ಅಂತ ನೀವು ಹೇಳಿದ್ರಲ್ಲ, ಆದ್ರೆ ನೀವೊಂದು ದೃಷ್ಟಾಂತ ಕೊಟ್ರಲ್ಲಪ್ಪ, ನೀವೊಂದು ಅನುಮಾನವನ್ನು ಹೇಳಿ ಶುಕ್ತಿಕಾರ ಜತವತ ಅಂತ ಒಂದು ದೃಷ್ಟಾಂತ ಕೊಟ್ರಲ್ಲಪ್ಪ, ಆ ದೃಷ್ಟಾಂತವೇ ಸರಿ ಇಲ್ಲ, ಆ ದೃಷ್ಟಾಂತವನ್ನ ಹೇಳಲಿಕ್ಕೆ ಬರೋದಿಲ್ಲ ಅಂತ ತಾವು ಅವರಿಗೊಂದು ದೋಷವನ್ನ ಹೇಳ್ತಾರೆ. ಈ ತರ ಪ್ರತಿದೋಷವನ್ನ ಹೇಳಿದಾಗ ನ ಶುಕ್ತಿರೂಪ್ಯಾದಿ ಮತಂ ಯದನ್ಯತ ಮತಂ ತದಿತ್ಯಾದಿ ವದಂಜಿಗಾಯತಾನ್. ಆದ್ರಿಂದ ನೀವು ಹೇಳಿದ ಆ ದೃಷ್ಟಾಂತ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ ತಾವೂ ಕೂಡ ದೋಷವನ್ನ ಆಚಾರ್ಯರು ಹೇಳಿದಾಗ ಮತಂ ತದಿತ್ಯಾದಿ ವದಂಜಿಗಾಯತಾನ್. ಅಷ್ಟೇ ಅಲ್ಲ, ಅವರು ಆಚಾರ್ಯರು ದೋಷವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವರಿಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ತಾವೇ ಆಚಾರ್ಯರಿಗೆ ಶರಣಾಗತಿಯನ್ನು ಹೊಂದಿ ನಮ್ಮ ಕೈಯಲ್ಲಿ ಇನ್ನು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಡ್ತಾರೆ. ಹೀಗೆ ಒಂದು ವೇದಾಂತದ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾದ ಮೇಲೆ ಅದಕ್ಕೆ ಬೇಕಾದ ಜವಾಬ್ದಾರಿಯನ್ನು ಅದೇ ರೀತಿಯಲ್ಲಿ ಹೊರಬೇಕು. ಅದನ್ನು ಆಚಾರ್ಯರು ತೋರಿಸ್ಕೊಟ್ಟು, ಸುಮ್ಮನೆ ನಾವು ಒಬ್ಬರು ಶಿಕ್ಷಕರೇ ಆಗಿದ್ದು ತಾವು ಶಿಕ್ಷಕರು ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ತಾವು ಶಿಕ್ಷಕರು ಅಂತಾದ ಮೇಲೆ ತಾವು ನಿಜವಾದ ಶಿಕ್ಷಣವನ್ನು ಜಗತ್ತಿಗೆ ಕೊಡಬೇಕು. ಅಂದ್ರೆ ಮಕ್ಕಳು ಅರ್ಥ ಮಾಡಿಕೊಂಡು ಪರಿಸ್ಥಿತಿ ವಾಸ್ತವ ಸಂಗತಿ ಇದೇನಿದೆ ಅದನ್ನ ಅರ್ಥ ಮಾಡಿಕೊಂಡು ತಾವೊಬ್ಬರು ವಿದ್ಯಾರ್ಥಿಗಳಾಗಬೇಕೇ ಹೊರತು ಸುಮ್ಮನೆ ಶಿಕ್ಷಕರಾಗಿದ್ದೀವಿ ಪುಸ್ತಕದಲ್ಲಿರೋದನ್ನು ಹೇಳೋಣ, ಪುಸ್ತಕದಲ್ಲಿ ತಪ್ಪಿದೆಯಾ ಸರಿ ಇದೆಯಾ ಯಾವ ವಿಮರ್ಶೆಯನ್ನೂ ಮಾಡದೆ ಸುಮ್ಮನೆ ನಾವು ಪಾಠ ಮಾಡ್ತಾ ಹೋಗ್ತೀವಿ, ನಮಗೆ ಸಂಬಳ ಸಿಗೋದ್ರಿಂದ ಪಾಠ ಮಾಡ್ತೀವಿ ಅಂತ ಸಮಾಜದ ಮಕ್ಕಳಿಗೆ, ಮುಂದೆ ಬೆಳೆಯಬೇಕಾದ ಮಕ್ಕಳಿಗೆ ತಾವೊಂದು ಶಿಕ್ಷಕರ ಸ್ಥಾನದಲ್ಲಿದ್ದು ಯಾವುದೇ ರೀತಿ ಅನ್ಯಾಯವನ್ನ ಮಾಡಬಾರದು ಅನ್ನೋದನ್ನ ಮೊದಲಿಗೆ ತೋರಿಸಿಕೊಟ್ಟವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯ. ವೇದಾಂತ ಸಾಮ್ರಾಜ್ಯದಂತ ದೊಡ್ಡ ಸಾಮ್ರಾಜ್ಯದಲ್ಲಿ ಅಭಿಷಿಕ್ತರಾದ ಮೇಲೆ ಎಂಥ ಪ್ರತಿವಾದಿಗಳೇ ಬರಲಿ, ಯಾರೇ ಬರಲಿ, ಅವರೊಬ್ರು ದೊಡ್ಡ ವ್ಯಕ್ತಿ, ಅವರ ಹತ್ರ ಹಣ ಇದೆ ಅಂತ ಹೇಳಿ ತಮ್ಮಲ್ಲಿ ನಿಜವಾದ ಜ್ಞಾನ ಇದ್ದು ಅದನ್ನು ಮುಚ್ಚಿಟ್ಕೊಳ್ಳೋದಲ್ಲ. ಅವರು ಶ್ರೀಮಂತರಾಗಿರ್ಲಿ ಏನೇ ಆಗಿರ್ಲಿ ಕೂತ್ಕೊಂಡು ವಿಮರ್ಶೆ ಮಾಡಿ ಸತ್ಯಾಸತ್ಯಗಳನ್ನು ವಿಮರ್ಶೆ ಮಾಡಿ ಇದೇ ಸರಿ ಅಂತಾದಾಗ ಅವರಿಗೂ ಅದನ್ನು ಒಪ್ಪಿಸಿ ಮುಂದಕ್ಕೆ ಸಾಗುವಂಥವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರು. ಈ ತರ ಪ್ರತಿವಾದಿಗಳು ಬಂದು ತಮ್ಮ ಶಾಸ್ತ್ರ ಸರಿ ಇದೆ ಅಂತ ತಾವು ಹೇಳಿ ಹೋಗಬೇಕಾದ್ರೆ ಇದನ್ನ ತಪ್ಪು, ನೀವು ಇಷ್ಟು ದಿನ ಹೇಳ್ಕೊಂಡು ಬಂದಿರೋದು ತಪ್ಪಿದೆ, ನಿಜವಾದ ಅರ್ಥವನ್ನ ಈ ರೀತಿಯಲ್ಲಿ ಮಾಡಬೇಕು ಅಂತ ಆಚಾರ್ಯರು ತೋರಿಸಿಕೊಡ್ತಾರೆ. ತೋರಿಸಿಕೊಟ್ಟಾಗ ಅವರಿಗೆ ಪರಮಾನಂದ ಆಗುತ್ತೆ. ಇದು ನಿಜವಾದ ಒಬ್ಬ ಪ್ರತಿವಾದಿಯ ಲಕ್ಷಣ. ಎದುರುಗಡೆ ಇದ್ದ ವ್ಯಕ್ತಿಯನ್ನು ನೋಡಿ ಅಸೂಯೆ ಪಡೋದಲ್ಲ, ಅಯ್ಯೋ ನಮಗಿಂತ ಜಾಸ್ತಿ ವಿದ್ಯೆ ಇಲ್ಲಪ್ಪ ಅಂತ ಅಸೂಯೆ ಪಡಬಾರದು, ಅವರ ವಿದ್ಯೆಗೆ ಗೌರವವನ್ನು ಕೊಡಬೇಕು. ಪ್ರತಿವಾದಿ ಹೇಳ್ತಾನೆ, ತತ್ವೇಪ್ಯ ತತ್ವೇ ವಿಮತೇನು ಮಾಮ್ಮದಂ ತದ ಪ್ರತಿಷ್ಠಾಂ ಪ್ರತಿಪಾದುಕ ಸ್ವಯಂ ವಿಜಿತ್ಯ ವಿಶ್ವಾನ್ ವಿದುಷಸ್ಸ ಭಾಸ್ವತೌ ಜಗಾಮ ನಾಮ್ನಾಪ್ಯನುಮಾನ ತೀರ್ಥತಾಂ. ಯಾವಾಗ ಪ್ರತಿವಾದಿಗಳಿಗೆ ಪ್ರತಿಯಾದ ಅನುಮಾನಗಳನ್ನು ಹೇಳ್ತಾ ಹೇಳ್ತಾ ಅವರನ್ನ ವಾದದಲ್ಲಿ ನಿರಾಕರಣೆ ಮಾಡಿದ್ರು ಬಹಳ ಸಂತೋಷ ಆಗುತ್ತಂತೆ. ತುಂಬಾ ಆನಂದ ಪಟ್ಟು ಅವ್ನು ಹೇಳ್ತಾನೆ, ನಿಮಗೆ ಆನಂದ ತೀರ್ಥರು ಅಂತ ಏನು ನಾಮಕರಣ ಮಾಡಿದ್ದಾರೋ ಅದಕ್ಕಿಂತಲೂ ಇನ್ನೂ ನಿಮಗೆ ಸರಿಯಾಗಿ ನಿಮ್ಮ ಹೆಸರು ಏನಾಗಬೇಕು ಅಂದ್ರೆ ಅನುಮಾನ ತೀರ್ಥರು ಅಂತ ಆಗಬೇಕು. ಅನುಮಾನ ತೀರ್ಥರು ಅಂದ್ರೆ ಮತ್ತೊಬ್ಬರಿಗೆ ಅನುಮಾನ ಹುಟ್ಟಿಸೋರು ಅಂತ ಅರ್ಥ ಅಲ್ಲ, ಮತ್ತೊಬ್ಬರಿಗೆ ಬರುವ ಅನುಮಾನವನ್ನ ಪರಿಹಾರ ಮಾಡೋರು ಅಂತ ಅರ್ಥ. ಹಾಗಾಗಿ ನಿಮಗೆ ಈಗ ತತ್ವ ಇರಲಿ ಅಸತ್ವ ಇರಲಿ ಎಲ್ಲದಕ್ಕೂ ಬೇಕಾದ ಸರಿಯಾದ ಅರ್ಥವನ್ನ, ಅಷ್ಟು ದೊಡ್ಡ ಸಭೆ, ಎಲ್ಲ ಬೇಕಾದಷ್ಟು ಜನ ನೆರೆದಿದ್ದಾರೆ, ಅವರ ಮಧ್ಯದಲ್ಲಿ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಏನು ಪ್ರತಿವಾದಿಗಳು ಬಂದಿದ್ರೋ ಅವರೇನು ಅನುಮಾನವನ್ನು ಪ್ರಯೋಗ ಮಾಡಿದ್ರೋ ಅದಕ್ಕೆ ಪ್ರತಿಯಾಗಿ ಅನುಮಾನವನ್ನು ಪ್ರಯೋಗ ಮಾಡಿ ಅವರ ಅನುಮಾನದಲ್ಲಿ ಸಾಧುತ್ವವನ್ನ, ಯಾವುದೇ ತಪ್ಪನ್ನು ಇದರಲ್ಲಿ ಹೇಳಲಿಕ್ಕೆ ಆಗುವುದಿಲ್ಲ ಅಂತ ಅದನ್ನು ನಿರೂಪಣೆ ಮಾಡಿ ಅವರ ಬಾಯನ್ನು ಮುಚ್ಚಿಸಿದ ಮೇಲೆ ಪ್ರತಿವಾದಿಗಳು ಆ ಸಭೆಯಲ್ಲಿ ಘಂಟಾಘೋಷವಾಗಿ ಹೇಳುವುದು, ನಿಮಗೆ ಆನಂದ ತೀರ್ಥರು ಅಂತ ಹೆಸರಿಗಿಂತ ಅನುಮಾನ ತೀರ್ಥ ಅಂತ ಹೆಸರಿಡಬೇಕು. ಯಾಕೆಂದ್ರೆ ನೀವು ಪ್ರಯೋಗ ಮಾಡುವ ಅನುಮಾನಗಳಿಗೆ ಪ್ರತಿಯಾಗಿ ನಾವು ಅನುಮಾನವನ್ನು ಹೇಳಲಿಕ್ಕೆ ಆಗ್ತಾ ಇದೆ. ಅಷ್ಟು ಸುಂದರವಾದ ಕ್ರಮಬದ್ಧವಾಗಿ ಯಾವ ರೀತಿಯಾಗಿ ಹೇಳಬೇಕು ಅದೇ ರೀತಿಯಲ್ಲಿ ಅನುಮಾನವನ್ನು ಪ್ರಯೋಗ ಮಾಡಿದ್ದೀರಾ ಅಂತ ವಾದಿಗಳು ಮೆಚ್ಚಿ ಅನುಮಾನ ತೀರ್ಥರು ಅಂತ ಅವರಿಗೆ ಹೇಳ್ತಾರೆ. ಯಾಕೆಂದ್ರೆ ಯಾವತ್ತಿಗೂ ಅಷ್ಟೇ
ಬೇರೆ ಬೇರೆ ಪುರಾಣಗಳಲ್ಲಿ, ವರಾಹ ಪುರಾಣದಲ್ಲಿ ಒಂದು ಮಾತಿದೆ, ಏನಂದ್ರೆ ಶುಷ್ಕ ತರ್ಕಂತು ವರ್ಜಯೇ, ಅಂದ್ರೆ ತರ್ಕ ಮಾಡಬೇಕು. ತರ್ಕ ಯಾವ ರೀತಿಯಾಗಿರ್ಬೇಕು ಅಂದ್ರೆ ಅದು ಆಗಮ ಸಹಕಾರಿಯಾಗಿರ್ಬೇಕು, ಪ್ರತ್ಯಕ್ಷದ ಸಹಕಾರಿಯಾಗಿರ್ಬೇಕು. ಹಿಂದೆ ನೋಡಿದ ಹಾಗೆ ನಾವು ಸುಮ್ಮನೆ ಅನುಮಾನ ಪ್ರಯೋಗ ಮಾಡೋದಲ್ಲ. ಶುಷ್ಕ ತರ್ಕಂತು ವರ್ಜಯೇತ್ ಅಂತ ಇದನ್ನೇ ಹೇಳಿ. ಸುಮ್ಮನೆ ನೀನು ಮಾತಾಡದೆ ಅಂತ ನಾನು ಮಾತಾಡ್ತೀನಿ ಅಂದ್ರೆ ಆ ಮಾತಿಗೆ ಕೊನೆಯೇ ಇರೋದು. ನೀನು ಇದೆ ಅಂತೀಯ, ನಾನು ಇಲ್ಲ ಅಂತೀನಿ. ನೀನು ಇದೆ ಅಂತ ಹೇಳಲಿಕ್ಕೂ ನಿನ್ನ ಹತ್ರ ಪ್ರಮಾಣ ಇಲ್ಲ, ಇಲ್ಲ ಅಂತ ಹೇಳಲಿಕ್ಕೂ ನನ್ನ ಹತ್ರ ಪ್ರಮಾಣ ಇಲ್ಲ. ಇದು ಮುಗಿಯೋದು ಯಾವ? ಇದು ಕೋಳಿ ಜಗಳ ಅಂತ ಜಗತ್ತಲ್ಲಿ ಹೇಳ್ತಾರಲ್ಲ, ಹಾಗಾಗೋಗುತ್ತೆ. ನೀನು ಹೇಳ್ತಿದ್ಯಾ, ನಾನು ಹೇಳ್ತಾ ಇದ್ದೇನಪ್ಪ, ಇದಕ್ಕೊಂದು ಕೊನೆ ಇಲ್ಲ ಅಂತ. ಆದ್ರೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಾಡಿದ್ದೇನೆಂದ್ರೆ, ನೋಡಿ, ಭಗವಂತನನ್ನು ತಿಳ್ಕೊಳ್ಬೇಕಾದ್ರೆ, ಭಗವಂತನ ಜ್ಞಾನ ನಮಗೆ ಬರಬೇಕಾದ್ರೆ ಸುಮ್ಮನೆ ಮಾತಾಡ್ತಾ ಇದ್ರೆ ಅದು ಸಾಧ್ಯ ಆಗೋದು. ಅದಕ್ಕೆ ಬೇಕಾದ ಪ್ರಮಾಣಗಳನ್ನು ಒದಗಿಸಬೇಕು. ನೋಡಿ, ಪುರಾಣಗಳೆಲ್ಲ ಬಂದಿದೆ, ಆ ಪುರಾಣದಲ್ಲಿ ಇಂಥದ್ದೊಂದು ವಾಕ್ಯ ಇದೆ, ಈ ವಾಕ್ಯದಿಂದ ಪರಮಾತ್ಮನನ್ನು ಈ ತರ ತಿಳ್ಕೊಳ್ಳಿಕ್ಕೆ ಸಾಧ್ಯ, ಹಾಗಾಗಿ ಈ ಅನುಮಾನವನ್ನ ನಾನು ಪ್ರಯೋಗ ಮಾಡಿದ್ದೇನೆ ಅಂತ ಅವರ ಪ್ರಮಾಣಕ್ಕೆ ಕೋಟಿಂಗ್ ಆಗಿ ಬೇಕಾದಷ್ಟು ಪುರಾಣ ವಾಕ್ಯಗಳನ್ನ, ಪ್ರತ್ಯಕ್ಷ ಪ್ರಮಾಣಗಳನ್ನ ತೋರಿಸಿಕೊಟ್ಟವರು ಆನಂದ ತೀರ್ಥ ಭಗವತ್ಪಾದಾಚಾರ್ಯ. ಸುಮ್ಮನೆ ಅನುಮಾನ ಪ್ರಯೋಗ ಮಾಡಿದವರಲ್ಲ. ಅಲ್ಲಿ ತನಕ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಭೂಮಿಯಲ್ಲಿ ಅವತಾರ ಮಾಡುವ ತನಕ ಶುಷ್ಕ ತರ್ಕವೇ ನಡೀತಾ ಇದ್ದರು. ತಾವೊಂದು ಅನುಮಾನ ಹೇಳೋದು, ನಾವೊಂದು ಅನುಮಾನ ಹೇಳೋದು, ಅದು ಹರಿಯೋಲ್ಲ, ಇದು ಮುಗಿಯೋಲ್ಲ ಅಂತ ಅದು ಮುಗಿಯದ ರೀತಿಯಲ್ಲಾಗಿರ್ತಿತ್ತು. ಆದ್ರೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಬಂದ ಮೇಲೆ ಅದಕ್ಕೊಂದು ಕ್ರಮ ಹಾಕಿಕೊಟ್ಟರು. ಅನುಮಾನ ಅಂದ್ರೆ ಸುಮ್ಮನೆ ಹೇಳೋದಲ್ಲಪ್ಪ, ಅದಕ್ಕೆ ಬೇಕಾದ ಕ್ರಮ ಇದೆ. ಅದು ಆಗಮ ಸಹಕಾರಿಯಾಗಿರ್ಬೇಕು, ಪ್ರತ್ಯಕ್ಷ ಸಹಕಾರಿಯಾಗಿರ್ಬೇಕು. ಸುಮ್ಮನೆ ಹೇಳಿದ್ರೆ ಅದು ಮುಗಿಯುವಂತಹ ಕಥೆ ಅಲ್ಲ ಅಂತ ಹೇಳಿದ್ರಿಂದ ಇದು ಪ್ರತಿವಾದಿಗಳಿಗೂ ಒಪ್ಪಿಗೆ ಆಯ್ತು. ತಾವು ಒಪ್ಪಿಸಬೇಕು ಅಂತಲೇ ಹೇಳಿದವರಲ್ಲ, ತಾವು ಹೇಳಿದಾಗ ಆತ್ಮಸಾಕ್ಷಿ ಅಂತ ಒಬ್ಬ ಮನುಷ್ಯನಿಗಿರುತ್ತಲ್ಲ, ತಾನು ಏನೇ ಓದಿ ಏನೇ ಪ್ರತಿವಾದ ಮಾಡಬೇಕಾಗಿದ್ರು ಒಳಗಡೆ ಹೌದು ಅವ್ರು ಹೇಳಿದ್ದು ಸರಿ ಅಂತ ಒಳಗಡೆಗೆ ಅನ್ಸುತ್ತಲ್ಲ. ಹೊರಗಡೆಯಿಂದ ತಾನೆಷ್ಟೇ ದುಷ್ಟನಾಗಿರ್ಬೋದು, ಒಳಗಡೆ ಅನ್ಸುತ್ತಲ್ಲ, ಆ ತರ ಒಳಗಡೆ ಪರಿವರ್ತನೆಯನ್ನು ಕಂಡವರು ಪ್ರತಿವಾದಿ. ಆನಂದ ತೀರ್ಥರು ಇಂಥದ್ದು ಪ್ರಯೋಗವನ್ನ ಮಾಡಿದಾಗ ಅವರಿಗೆ ಅನಿಸ್ತು, ಹೌದು, ಇಷ್ಟು ದಿನ ನಾವು ಮಾಡ್ತಾ ಇದ್ದ ಅನುಮಾನಗಳೆಲ್ಲ ಅದು ಶುಷ್ಕವಾದ ಅನುಮಾನಗಳು, ಸುಮ್ಮನೆ ಪ್ರಯೋಗ ಮಾಡ್ತಾ ಇದ್ವಿ. ನಮ್ಮ ಹತ್ರ ಸಂಸ್ಕೃತ ಗೊತ್ತಿತ್ತು, ನಮಗೊಂದಿಷ್ಟು ಜ್ಞಾನ ಇತ್ತು ಅಂತ ಅನುಮಾನ ಪ್ರಯೋಗ ಮಾಡ್ತಾ ಇದ್ವಿ. ಆದ್ರೆ ಇನ್ನು ಮುಂದೆ ಅನುಮಾನ ಪ್ರಯೋಗ ಮಾಡಬೇಕಾದ್ರೆ ಆನಂದ ತೀರ್ಥರು ಹಾಕಿಕೊಟ್ಟ ಹಾದಿಯಲ್ಲಿ ಅನುಮಾನ ಪ್ರಯೋಗವನ್ನು ಮಾಡೋದರಲ್ಲಿ ಔಚಿತ್ಯ ಇದೆ. ಯಾವುದೇ ಅನುಮಾನ ಪ್ರಯೋಗ ಮಾಡಬೇಕಾದ್ರೂ ಆಗಮಗಳನ್ನ, ಪ್ರತ್ಯಕ್ಷವನ್ನ ಸಹಕಾರಿಯಾಗಿ ಇಟ್ಕೊಂಡು ಅನುಮಾನವನ್ನ ಪ್ರಯೋಗ ಮಾಡಬೇಕು ಅಂತ ಅವರು ತಿಳ್ಕೊಂಡ್ರು. ಹೀಗೆ ಇಡೀ ತರ್ಕ ಗ್ರಂಥದ ಮೂಲವನ್ನೇ ಹೇಗೆ ತಾವು ಉದ್ಘಾಟನೆ ಮಾಡಿದ್ರು, ಅಂದ್ರೆ ಅದನ್ನು ಕಿತ್ ಹಾಕಿದ್ರು ಅನ್ನೋದನ್ನ ವ್ಯಾಸರಾಜರಂತ ಮಹಾನುಭಾವರು ತರ್ಕತಾಂಡವ ಗ್ರಂಥದಲ್ಲಿ ವಿವರವಾಗಿ ತೋರಿಸ್ಕೊಡ್ತಾರೆ. ಇಲ್ಲೆಲ್ಲ ಈ ಗ್ರಂಥದಲ್ಲಿ ಚಿಕ್ಕದಾಗಿ ಮುಖ್ಯ ಪ್ರಧಾನಾಂಶಗಳನ್ನು ಮಾತ್ರ ಹೇಳಿದರೆ ಹೇಗೆ ಆಮೂಲಾಗ್ರವಾಗಿ ಕೇವಲ ತರ್ಕದಿಂದ ಏನನ್ನು ಸಾಧಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ವ್ಯಾಸರಾಜರು ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅನುಗ್ರಹದಿಂದ ತರ್ಕತಾಂಡವ ಅನ್ನೋ ಗ್ರಂಥದಲ್ಲಿ